ಯವ್ವ ಅಪ್ಪೇನ್ ಬೇ ಇನ್ನೂ ಬರಲಿಲ್ಲಲ್ಲ? 2 ದಿವಸ ಆತವ ಇನ್ನೂ ಬರಲಿಲ್ಲ. ಅಲ್ವೇ ಅಲ್ಲಿ ಚಿಗಪ್ಪ ಮತ್ತು ಏನು ಎದಕ್ಕೆ ಫೋನರ ಹಚ್ಬೇಕಿಲ್ಲ? ಸುಡ್ಗಾಡ ಅಲ್ಲಿ ಏನೈತೆ ನಾ ಹೊಕ್ಕನ ಅವಾಗ ಹೋದತ್ತ ಅಲ್ಲಿ ಹೋದ್ಮೇಲೆ ಫೋನ್ ಸಿಗಲ್ಲ ಅಯ್ಯೋ ಅಲ್ಲೇನೋ ನೆಟ್ವರ್ಕ್ ಇರಂಗಿಲ್ಲ ಅಂತ ಬರೋವರೆಗೂ ಏನಂಗ ದಾರಿ ಕಾಯ್ಬೇಕು ನೋಡು. ಇವತ್ತು ಬರ್ಬೋದು ಅಂದ್ರು ಅಪ್ಪಗ ತಮ್ಮ ಅಂದ್ರೆ ಭಾಳ ಪ್ರೀತಲ್ಲ ಇವ. ಅಲ್ಲಿಂದ ಬರ್ತಾನೆ ಬಂದು ನೋಡು ನಿಮ್ಮ ತಂಗಿ ಹಂಗೆ ಮಾಡ್ತಾಳ ಕೆಲಸ ಹಿಂಗೆ ಮಾಡ್ತಾಳ, ಅಷ್ಟು ಒಳ್ಳೆಕದಳ, ಅಷ್ಟು ಚುರುಕದಳ, ಹಂಗೆ ಹಿಂಗಂತ ಬರೀ ಆಕಿನ ಹೋಗ್ತಾನ ಒಂದು ತಿಂಗಳಗಟ್ಲೆ ನಮ್ಮನ್ನ ಒಂಥರ ಸಹಿ ಮಾಡಿ ಮಾತಾಡ್ತಾನೆ. ಹೋಗ್ಬೇ ಅಲ್ಲಿ ಕಳ್ಸಕ್ಕೆ ಹೋಗೋಣ ನೀ ಅಪ್ಪನ. ಹ್ಞೂನವ ಬರೇ ತಂಗಿನಂದ ನಿಮ್ಮ ತಂಗಿನಂದ ಹೊಳಲ್ಲ, ನನ್ನ ತಂಗಿನ ಹೊಗಳ್ತಾನ. ಅಯ್ಯೋ ನೋಡಲ್ಲಿ ನಮ್ಮ ತಮ್ಮ ನೀತಿ ಹಂಗ ದನ ಕರ ಮನೆಯಂದು ಕೆಲಸ ಹೊಲ ಮನೆ ಎಲ್ಲ ನೋಡ್ಕೊಂಡು ಹೋಗ್ಕ ನನಗೆ ಇದ್ದಲ್ಲೇ ಎಲ್ಲ ತಂದು ಹಾಕಿದ್ರು ಮನೆ ಕುಳ್ಕುಚ್ಕೊಂಡು ತಿನ್ನಕ ನಂಗೆ ಅದಾತು ಇದಾತು ಅಂತಂದು ನೆಟ್ಟು ಕೂಳ್ ಮಾಡಿ ಹಾಕಂಗಲ್ಲಿ ನನಗೆ ಹಂಗೆ ಹಿಂಗೆ ನನಗೆ ಹೋದ್ರತ ನಿಮ್ಮಪ್ಪ ಏನು ಸುಮ್ಮನೆ ಬಿಡ್ತಾನ ನನಗರ. ಏನಾಕಮ್ಲವ ಯಾಕೆ ಹುಡ್ರ ಮ್ಯಾಗ ಬಾಯ್ ಮಾಡಕತ್ತಿಯಲ್ಲ ಇವ ಏನಾತು? ಯಾ ಪ್ರೇಮಕ್ಕ ಏನಿಲ್ಲ ಬಿಡ ಇವ ನನ್ನ ಗಂಡ ಅಲ್ಲಿ ಹೋಗೈತೆ ತಮ್ಮನಂತಲೇ ಇನ್ನೂ ಬಂದಿಲ್ಲ, ಅದಕ್ಕೆ ಈ ಹುಡುಗರು ಹಂಗ ಅಪ್ಪ ಅಲ್ಲಿಗೆ ಹೋಗ್ಯಾನ ಹಂಗೆ ಹಿಂಗೆ ಅನ್ನಕತ್ತಿದ್ರ ಅದಕ್ಕೆ ಮಾತಾಡಕತ್ತಿದ್ದೆ. ಯಾಕೆ ನೀನ ಬಂದಿಲ್ಲ ನೋಡ? ಹೌದು ನೀನೇನು ಏನಾರು ಕೆಲ್ಸಿತ್ತಾನೆ? ಅಯ್ಯ ಇಲ್ಲ ಇವ ಅದೇನತ್ತಂದ್ರೆ ನನ್ನ ಗಂಡ ಚಹಾ ಕುಡಿತೀನಿ ಚಹಾ ಮಾಡಂದ, ನಾನು ನೋಡ್ರೆ ಸಕ್ರೆ ಕಲೆಗಿದ್ದ ಮರ್ತ್ಬಿಟ್ಟಿನಿ. ಈಗೇನಾರ ನಾ ಚಾಕ್ಕೆ ಸಕ್ರೆ ಇಲ್ಲ ಹೋಗಿ ತೊಗೊಂಬ ಅಂದ್ರೆ ಮತ್ತೆ ನನ್ನ ಮೈಯೊಳ ಬಡ್ದ ಬಿಡ್ತಾನೆ. ಯಾಕಂದ್ರೆ ಮೊದಲೇ ಈಗ ಹೊಲದಿಂದ ಸಕ್ಕರೆ ಬಂದಾನ, ಈಗ ಸಕ್ರೆ ಮೊದಲೇ ಹೇಳಕ್ಕಾಗಲ್ಲ ನೀನು ಹಂಗೆ ಅಂತಾನೆ. ಅದಕ್ಕೆ ಒಂದು ಗ್ಲಾಸ್ ನೀ ಸಕ್ರೆ ಕೊಡು, ಈಗ ಅದು ಚಾಪ ಎಲ್ಲ ಕುಡಿದ್ಮ್ಯಾಗ ಹೊರಗೆ ಹೋಗಿ ಬರಮ್ಮನ್ ತೊಗೊಂಬ ಅಂತ ಹೇಳ್ತೀನಿ, ಆಮೇಲೆ ನಿಂಗೆ ಬಂದು ಕೊಡ್ತಂತ. ಹೌದಾ ಕೊಡ್ತೀನಿ ತಡಿ. ರೀ ಬಂದ್ರೆ ಅಯ್ಯ ನಿಮ್ದ ಅಡಿಗೆ ಆಗತ್ತಿದ್ ನೋಡು. ಅಲ್ರಿ ಹೋದ್ರ ಅಟ್ಟಾಗ ಹೋಗಿರಿ ಒಂದು 2-3 ದಿವಸ ಆದ್ರೂ ಬರಂಗೇ ಇಲ್ಲ. ಒಂದು ಫೋನರ ಹಚ್ಬೇಕ ಏನು ಎತ್ತ ಅಂತಂದು ಆ ಸುಡುಗಾಡ ಅಲ್ಲರ ನೆಟ್ವರ್ಕ್ ಬರಲ್ಲ ನಿಮ್ದು ಫೋನ್ ಏನು ಮಾಡ್ಬೇಕಂತ ಹೇಳು. ಹೌದಪ್ಪ ಅಲ್ಲಿ ಯಾವ್ದಾರ ಲ್ಯಾಂಡ್ಲೈನ್ ಇದ್ರೆ ಸುಮ್ಮನೆ ಒಂದು ಮಾತು ಸುಮ್ಮನೆ ಫೋನ್ ಹಚ್ಬೇಕು. ನಮಗೂ ನೀನಲ್ಲಿ ಹೆಂಗಿರ್ತೆ ಅಂತ ಇರುತ್ತೆ, ನಿನಗೂ ಇಲ್ಲಿ ಹೆಂಗೆ ಏನಂತ ಒಂದು ಮಾತು ಕೇಳಕ್ಕೂ ಇರಲ್ಲಪ್ಪ. ಹೋದ್ರೆ ಅತ್ತಾಗ ಹೋಗ್ಬಿಡ್ತೀನಿ ನೀನು. ರೀ ಯಾಕ್ರಿ ಇಷ್ಟೆಲ್ಲ ಮಾತಾಡಿದ್ರು ಸುಮ್ಮನೆ ನಿಂತಿರಲ್ಲ, ಏನಾಯ್ತು? ಯಾಕೆ ಸಪ್ಪಗದಿರಲ್ಲ? ರೀ ರೀ ಯಾಕ್ರಿ ಏನಾಯ್ತು? ಏನು ಕಳಕತ್ರಿ? ಆರಾಮದಿರಿಲ್ಲ? ಅಪ್ಪ ಯಾಕಪ್ಪ ಯಾಕೆ ಕಳಕತ್ತಿದಿ? ಏನಾಯ್ತಪ್ಪ? ಅಪ್ಪ ಏನಾರ ಆರಾಮಿಲ್ಲನಪ್ಪ? ಏನಾರ ಆತನಪ್ಪ? ಬರೋ ದಾರ್ಯಾಗ ಕಳ್ರ ಪಡ್ರಿ ಏನಾರ ಬಂದಿದ್ರ? ಏನ್ ಬಸ್ ಗಿಸ್ ಏನಾರ ಆತ? ಏನಾತಪ್ಪ? ಏ ಕುಮಾರಣ್ಣ ಯಪ್ಪ ಯಾಕೆ ಕಳಕತ್ತೀಯ? ಏನಾತಪ್ಪ? ಬಾಯ್ ಬಿಟ್ಟು ಹೇಳು, ಎಂಟಿ ಮಕ್ಳು ಗಾಬರಿಗಾರ. ಏನಾತ? ಯವ್ವ ಮಗಳ ತುಳಸಿ ತುಳಸಿ ಬಾರುವ ಬಾ. ಅಪ್ಪ ಈ ತುಳಸಿನ ಕರ್ಕೊಂಬಂದಿ ಅಲ್ಲ ಅಕ್ಕಿನ ಯಾಕೆ ಕಳಕತ್ತಾಳ? ಚಿಗಪ್ಪ ಮತ್ತೆ ಚಿಗವ್ವ ಎಲ್ಲದಾರ? ಏನಾತಪ್ಪ? ಯಾಕಿಬ್ರು ಹೇಳಕತ್ತೀರಿ? ಏನಾತ ಹೇಳ್ರಿ? ರೀ ನೀವು ಹಿಂಗೆ ಇಬ್ರು ಹತ್ಕೊಂತ ನಿಂತ್ರಿ ಏನಾತ? ಏ ತುಳಸಿ ಏನಾತವ? ಯಾಕೆ ನಿಮ್ ದೊಡ್ಡ ಪಳಕತ್ತನ? ಏನಾತ? ನಿಮ್ಮ ಅಪ್ಪ ನಿಮ್ಮ ಎಲ್ಲದಾರ? ಏನಾತ? ಆಕೆ ನೀನು ಕೇಳ್ಬೇಡ, ನಾನು ಹೇಳ್ತೀನಿ. ಅದೇನತ್ತಂದ್ರೆ ನಾನು ಫೋನ್ ಬಂತು, ಅಡ್ಬರ್ಸಿಲಿಂದ ಹೋದ್ನಲ್ಲ, ನೀವು ಏನು ಅಂದ್ಕೊಂಡ್ರಿ? ಯಾವಾಗಲೂ ತಮ್ಮ ನೋಡಕ್ಕೆ ಹೋಗಿಲ್ಲ ಹಂಗೆ ಅಂದ್ಕೊಂಡ್ರಿ. ಆದ್ರೆ ಅಲ್ಲಿ ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನಿ ಅಂತ ಊರಿಗೆ ಹೋಗಿದ್ರಂತ ಎಲ್ಲ ಒಂಚೂರು ಆರಾಮಿದ್ದಿಲ್ಲಂತ ಪ್ಯಾಟಿ ತೋರ್ಸ್ಕೊಂಬರಕ್ಕಂತಂದು ಹೋದ್ರೆ ಬರಮುಂದ ದಾರ್ಯಾಗ ಮಳೆ ಜಗ್ಗೆಗೆ ನೋಡು ಬಸ್ ಪಲ್ಟಿ ಹೊಡೆದು ಬಿದ್ದು ಗುಡ್ಡ ಕುಸ್ತು ಏನೋ ಈ ಸುಡುಗಾಡಿ ಎಣ್ಣ ಆಗಿ ಬಸ್ನಾಗಿದ್ದು ನಮ್ಮ ತಮ್ಮನಿ ಅಂತ ಇಬ್ರು ತೀರ್ಕೊಂಡ್ಬಿಟ್ರು. ಅಲ್ಲ ನೀವು ಏನು ಹೇಳಕತ್ತೀರಿ? ಅಲ್ಲ ಮತ್ತೆ ನಮಗೊಂದು ಮಾತಾಡ ಹೇಳ್ಬೇಕಿಲ್ಲ? ನಾನು ಬರ್ತಿದ್ನಿ. ಏನಾತೀಗ? ಏನು ಅಲ್ಲ ಒಮ್ಮಕ್ಳಿಗೆ ಹೋದ್ರ ಅಲ್ಲ ಮತ್ತೆ ಎಲ್ಲ ಕಾರ್ಯಾಗಿರಿ ಏನ್ರಿ? ಏನು ಬಿಡಿಸಿ ಹೇಳ್ರಿ ಒಟ್ಟು. ಅಯ್ಯೋ ದೇವ್ರಿ, ನಾನೇನು ಹಂಗೆ ಒಮ್ಮತ ಮಾಡ್ಬೇಕು ಅನ್ನೋದಿತ್ತೇನೆ. ಆದ್ರೆ ನೀರಿನಾಗೆಲ್ಲ ಏನೋ ಇದಾಗಿದ್ದಕ್ಕೆ ಭಾಳ ತಿರಬಾರ್ದು ಅಂತೇಳಿ ಪೊಲೀಸರು ಎಲ್ಲ ಹಂಗೆ ಬಡ ಅಲ್ಲೇ ಮನೆ ಮುಂದೆ ಬಡ ಒಂದು ಈಟೊತ್ತು ಮನೆಗೆ ಹೋಗಿ ಅಲ್ಲೇ ಒಂದಿಟ್ಟು ಏನೋ ಕರೆ ಮಾಡ್ದಂಗೆ ಮಾಡಿ ಎಲ್ಲ ಕರೆ ಮುಗಿಸಿ ಅಲ್ಲೇ ಊರಾಗ ಎಲ್ಲರೂ ಅವ್ರದ್ದು ಮಾಡಿಬಿಟ್ರು. ನಮ್ಮ ತಮ್ಮನೇ ಅಂತ ಆದ್ರೆ ಊರಾಗ ಒಂದಿಷ್ಟು ಮಂದಿ ಬಿದ್ವಲ್ಲ ಎಲ್ಲಾರ್ದು ಸೇರಿ ಹಂಗೆ ಒಂಚೂರು ಅಲ್ಲೇ ಮಣ್ಣು ತೆಗೆದು ಗುಂಡಿ ತೆಗೆದು ಎಲ್ಲ ಇದು ಮಾಡಿಬಿಟ್ರು. ಯಾರಿಗೂ ಹೇಳೋಕ್ಕಿಲ್ಲ ಕೇಳೋಕ್ಕೂ ಇಲ್ದಂಗೆ ಆತು, ಏನು ಮಾಡೋಕ್ಕೂ ಇಲ್ದಂಗೆ ಆತು. ದಿಕ್ಕ ತೋರಿಸ್ಲಿಲ್ಲ. ಇನ್ನೇನು ಮಾಡಲಿ, ನಾನು ಇದ್ದೆ ಈ ಹುಡುಗಿ ಎಲ್ಲ ಮುಗಿಸಿದ್ವಿ. ಇನ್ನು ಮುಂದೆ ಕರೆಸಿ ಅದು ಮಾಡೋಕೆ, ಯಾಕಂದ್ರೆ ಅಷ್ಟು ಟೈಮೂ ಇರಲಿಲ್ಲ, ಕರ್ಸೋಕ್ಕೂ ಏನಿದ್ದಿಲ್ಲ. ಏನಂತ ಹೇಳಿ ಎಲ್ಲಂತ ಹೇಳಿ ನನಗೆ ತಲೆನೇ ಓಡಲಿಲ್ಲ. ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಹುಡುಗಿನ ಒಬ್ಬಕಿನ ಅಲ್ಲಿ ಹೆಂಗೆ ಬಿಟ್ಟು ಬರಲಿ ಅದಕ್ಕೆ ಕರ್ಕೊಂಡ್ಬಂದೆ. ಅಯ್ಯೋ ದೇವ್ರೆ ಇಂಥ ಒಂದು ಕತೆ ಆತ. ಅಯ್ಯೋ ಪಾಪ ಹಂಗ ಮಾಡ್ದಾಗಿತ್ತಲ್ರಿ. ಅಯ್ಯೋ ದೇವ್ರೆ ಇಂಥ ಒಂದು ದುರ್ಮಣಕ್ಕೀಡಾತ. ಓ ದೇವ್ರೆ. ಅಲ್ಲ ರೀ ಮತ್ತೆ ಮನಿ ಹೊಲ ಫಲ ಅದೆಲ್ಲ ಮತ್ತೆ ಅಲ್ಲಿ ಯಾರು ನೋಡ್ಕೋಬೇಕು? ಆಕಿನ ಅಲ್ಲೇ ಇದ್ದಿದ್ರೆ ಬರ್ತಿತ್ತನಪ್ಪ. ಆಮೇಲೆ ಆ ವಯಸ್ಸಿಗೆ ಬಂದು ಹುಡುಗಿನ ಒಂದ ಹೆಂಗೆ ಬಿಟ್ಟು ಬಿಡ್ಬೇಕು? ಅಪ್ಪ ಅವ್ವ ಇದ್ರ ಬಿಟ್ಟು ಬರ್ತಿದ್ದೆ. ಆಮೇಲೆ ಆಸ್ತಿ ಪಾಸ್ತಿ ಅನ್ನಕ್ಕೆ ಏನೈತೆ ಹೇಳು? ಅವ್ರ ಇನ್ನೊಬ್ರು ಹೊಲ್ದಾಗ ಹೋಗಿ ಕೆಲಸ ಮಾಡ್ತಿದ್ರು, ಇರೋದೊಂದು ಗುಡಿಸ್ಲ, ಆ ಗುಡಿಸ್ಲನ್ನು ಬೇರೆದಾರ ಜಾಗದಾಗ ಕಟ್ಕೊಂಡಿದ್ರು. ಈಗ ಅದು ಅವ್ರು ಇರೋ ತನಕ ಇರ್ಲಿ ಬಿಡು ಅಂದಿದ್ರು. ಈಗ ಅವ್ರಿಲ್ಲ ಅಂದಾಗ ಅವ್ರು ಯಾಕೆ ಈಕಿಗೆ ಒಬ್ಬಕಿಗೆ ಬಿಟ್ಕೊಡಕ್ಕೆ ಹೋಗ್ತಾರೆ? ಏನೈತೆ ಹೇಳು ಅವ್ರಿಗೆ? ಎಲ್ಲ ನಮ್ಗೆ ಅಲ್ಲನ 2 ಎಕರೆ ಇದ್ದದನ್ನ ನೀನು ಇರ್ಲಿ ಬಿಡು ನಮ್ಗೆ ಅಂದು ಹೋಲೆ ಅಂತಂದು ನಮ್ಮ ತಮ್ಮ ನನಗೆ ಅದು 1 ಎಕರೆನೂ ಬಿಟ್ಕೊಟ್ಟೆ. 2 ಎಣ್ಣೂರು ಬಿಡು ನಮ್ಮ ಅಣ್ಣಗೆ ಅಂತೇಳಿ. ಆಮೇಲೆ ಮನೆ ಇದ್ರೊಳಗೆ ಅರ್ಧ ಭಾಗ ಮನೆ ನಮ್ಮ ತಮಗೆ ಬರ್ಬೇಕಾಗಿತ್ತು. ಆದ್ರೆ ನೀನೇನಂದು
ಹಂಗೆಲ್ಲ ಅರ್ಧ ಹಂಚರ್ ಮನೆ ಬೇಸ್ ಕಾಣಂಗಿಲ್ಲಪ್ಪ ಅಂದು ಅದಕ್ಕೆ ಇರ್ಲಿ ಬಿಡು ಅಂತಂದು ಪಾಪ ನಮ್ಮ ಅಣ್ಣಗೆಲ್ಲ ಅಂತಂದು ಓಟು ಮನೆ ಬಿಟ್ಟು ಬೇರೆ ಊರಾಗಿ ದೂರಾಗಿದ್ರೆ ನೋಡ ಹಿಂಗೆ ಮಂದಿ 4 ಮಂದಿ 4 ಥರ ಮಾತಾಡಿ ಮತ್ತು ಒಬ್ರಿಗೊಬ್ರು ಬೆಂಕಿ ಹಚ್ಚಿರ್ತಾರೆ ಯಾಕೆ ಬೇಕು ಮನಸ್ಸು ಕೆಡ್ತಾವ ಅಂತೇಳಿ ಬೇವೂರಾಗ ಹೋಗಿ ಬೇರೆ ಹೊಲ್ದಾಗ ದುಡ್ಕೊಂಡು ತಿಂದು ಬದುಕ್ತಿತ್ತು ನನ್ನ ತಮ್ಮ ಗುಡಿಸಲ್ದಾಗ ಜೀವನ ಮಾಡಿತ್ತು ಇವತ್ತು ಹೆಂಗ ಒಂದು ಮಗಳಿತ್ತು ಅದನ್ನ ಚಂದ ನೋಡ್ಕೊಂಡು ಯಾ ಆಸೆ ಇಲ್ದಂಗೆ ಮಗಳನ್ನೇ ತಮ್ದು ಎಲ್ಲ ಅಂತ ತಿಳ್ಕೊಂಡು ಜೀವನ ಮಾಡ್ತಿದ್ವು ಇವತ್ತು ಮಗಳನ್ನ ಬಿಟ್ಟು ಹೋಗ್ಬಿಟ್ರು ಯವ್ವ ನನ್ನ ತಮ್ಮ ನಮ್ಮ ತಮ್ಮ ಅಂತಿ ಇವ ಅನಾಥನ್ ಮಾಡ್ಬಿಟ್ರು ಈ ಹುಡುಗಿನ ಅನಾಥನ್ ಮಾಡ್ಬಿಟ್ರು ಇನ್ಮೇಲೆ ನಾನ ಅಪ್ಪ ನೀನು ಅವ್ವ ನಮ್ಮ ತಮ್ಮನ ಮಗಳಿಗೆ ಇನ್ಮ್ಯಾಗ ಇಲ್ಲೇ ಇರ್ತಳಕ್ಕಿ ಇನ್ಮ್ಯಾಗ ಈಕಿನ ಒಬ್ಬಿಕ್ ಮಗಳು ಅಂತ ತಿಳ್ಕೊಳ್ಳೋಣ. ಹೌದಾ ಕಮಲವ್ವ? ಅಲ್ಲ ವಯಸ್ಸಿಗೆ ಬಂದು ಹುಡುಗಿವ ನಿನ್ನ ಮಗಳು ಸರಿ ಅದು ಒಂದು ಅಲ್ಲ ಅದು ಹೆಂಗಿರ್ತೈತಿ ಹೇಳಲ್ಲ ಪಾಪ ಒಂದ ಹುಡುಗಿ ಮೊದಲೇ ಈಗಿನ ಕಾಲ ಸಣ್ಣ ಸಣ್ಣ ಕೂಸುಗಳನ್ನ ಬಿಡವಲ್ರು ಇನ್ನು ಅದನ್ನ ಹೆಂಗೆ ಹುಡುಗಿನ ಬಿಟ್ಟು ಬರ್ತಾನವ ಮತ್ತೆ ಎಷ್ಟ ಅಲ್ಲಿ ಮಗಳಲ್ಲ ಅದು ಅವ್ರದ ರಕ್ತ ತಮ್ಮನ ಮಗಳು ಹೆಂಗೆ ಬಿಟ್ಟು ಬರ್ತಾನೆ ಹೇಳ ಅಲ್ಲ ಮತ್ತು ನೀನಾದ್ರೂ ನೀನು ಇನ್ಮ್ಯಾಗ ತಾಯಿನ ಅಲ್ಲ ನೀನು 2 ಮಕ್ಕಳ ಜೊತೆಗೆ ಅದನ್ನೊಂದು ಇಟ್ಕೊಂಡು ಜೋಪಾನ ಮಾಡಿ ಪಾಪ ಏನು ಮಾಡೋಕ್ಕಾಗತ್ತೆ ಅದು ಹಣೆ ಬರೋಣ ಹಂಗೈತಿ ಅಷ್ಟಕ್ಕೂ ಆಕೇನು ಬೇಕಂತ ಮಾಡ್ಕೊಂಡಾಳ ಅವ್ರಪ್ಪ ಹೋಗಿ ಅದು ಕನಸು ಬಿದ್ದಿತ್ತ ಪಾಪ ಹಿಂಗಾಗ್ಬೇಕಂತ ಏನಿತ್ತ ಏನು ಅವ್ರ ಹಣೆ ಬರ್ದಾಗ ಹೋಲ್ ಬಿಡಕಮ್ಲವ ಚಂದ ನೋಡ್ಕೊರವ ಹುಡುಗಿನ ಪಾಪ ನಿನ್ನ ಮಕ್ಳಿಗಿಂತ ಒಂದು ಗುಂಜಿ ಜಾಸ್ತಿನ ನೋಡ್ಕೊರವ ಯಾಕಂದ್ರೆ ತಂದೆ ತಾಯಿಲದ ಮಗಳು ನೋಡು ಒಳ್ಳೇದಾಗಲ್ಲ ನಿನಗೆ ಒಳ್ಳೇದಾಗತ್ತ ನಿನ್ನ ಮಕ್ಳಿಗೆ ಒಳ್ಳೇದಾಗತ್ತವ ಅನಾಥ ಮಕ್ಕಳನ್ನ ಜೋಪಾನ ಮಾಡಿದ್ರೆ ಅಯ್ಯ ಪ್ರೇಮವಕ್ಕ ಇದನ್ನು ನೀ ಹೇಳ್ಬೇಕನ್ನ ನನಗೇನು ಅಷ್ಟು ಗೊತ್ತಾಗಲ್ಲ ನಾನು ಯಾರು ಹೆಣ್ಣು ನಡ್ಕೊಂಡಿದ್ದೇವ ನನಗೂ ಕಳ್ಳು ಕಕ್ಲತ್ ಅನ್ನೋದೈತಿ ನಾನು ಹಂಗಂತ ಆರ್ತದ ಕೇಳಿಲ್ಲ ಈಗ ಎಲ್ಲರೂ ಬಿಟ್ಟು ಬಂದ್ರೆ ಆಸ್ತಿ ಯಾರ್ಯಾರ ದಿಕ್ಕು ದಿಶೆ ಇಲ್ಲ ಅಂತಂದು ತಲಗೊಂದೊಂದು ಅದೇನ ಜಗ ಮುಂದಕ್ಕೆ ಸರಿಸುವಂತ ಬೇಲಿ ಹಾಕೊಂತ ನಮ್ದು ಅಂತ ಮಾಡ್ಕೊಂತಾರಂತಲ್ಲ ಹಂಗೆ ಮಾಡಿಗಿಡ್ಯಾರ ಅಂತಂದು ಆರ್ತದ ಕೇಳಿದವ ಆ ವಯಸ್ಸು ನೋಡಿ ಹೆಂಗಿರ್ತೈತಿ ಹೇಳು ಇಲ್ಲ ನಾ ಆಸ್ತಿ ಪಸ್ತಿದ್ರೆ ಅಕಸ್ಮಾತ್ ಇವ್ರನ್ನ ಕಳಿಸ್ತಿದ್ದೆ ನೋಡ್ಕೊಂಡು ಬರ್ರಿ ಅವಾಗ ಹೋಗಿ ಅಂತಂದು ಅದ್ರ ಹಿಂಗಂತ ಹೇಳಿದ್ರಲ್ಲ ಇನ್ನೇನು ಪಾಪ ಇರಲ್ ಬಿಡು ನನ್ನ ಮಗಳು ಸರಿಗಿರ್ತೈತೆ ಅದೇ ಪಾಪ ಎಲ್ಲಿ ಹೋಗ್ಬೇಕು ಮತ್ತೆ ತುಳಸಿ ಬಾರುವ ಮಗಳ ತುಳಸಿ ಅಳಬೇಡ ಸಮಾಧಾನ ಮಾಡ್ಕೊಂಡು ನಿನ್ನ ಕಷ್ಟ ಏನಂತ ಅರ್ಥ ಆಗುತ್ತೆ ಏಕಾಏಕಿ ತಂದೆ ತಾಯಿನ ಕಳ್ಕೊಂಡು ಹೆಂಗೆ ಏನಂತ ದಿಕ್ಕ ತೋರ್ಸ್ಲಾರ್ದಂಗೆ ಆಗಿರ್ತೈತಿ ಪಾಪ ಏನು ಮಾಡೋಕ್ಕಾಗಲ್ಲ ಬಿಟ್ಟು ಮನ್ಸು ಮಾಡಿ ಇನ್ಮ್ಯಾಗ ನಾನು ನಿಮ್ಮ ದೊಡ್ಡಪ್ಪ ನಿನ್ನ ಜೊತೆ ಇರ್ತೀವಿ ನೀನೇನು ಚಿಂತೆ ಮಾಡ್ಬೇಡ ಹೆಂಗೋ ನಿಮ್ಮ ಅಕ್ಕನಾರಿ ಬರೋದಾರ ನೀನು ಒಬ್ಬೇಕೆವ ಹೋಗಿ ಕೈಕಾಲು ಮುಖ ತಗೋ ಏನು ಇವಾಗ ಉಂಡತೆ ಇಲ್ಲ ನಡಿ ಏನಾರು ಬಿಸಿ ಮಾಡ್ಕೊಡ್ತೀನಿ ತಿನ್ನಿ ಅಂತ ನಡಿ ಬರ್ರಿ ನೀವು ಬರ್ರಿ ಏನಾರು ತಿಂದಿರಂತ ಬರ್ರಿ ಚಿಕ್ಕಮ್ಮ ಅಪ್ಪ ಕಮಲವ್ವ ಹುಡುಗಿ ಗಾಬರಿಗೆ ಅನ್ಸುತ್ತೆ ಒಟ್ಟು ಸಮಾಧಾನ ಮಾಡವ ಪಾಪ ಅದನ್ನು ಒಂದ ಬಿಟ್ಟಿರ್ಬೇಡ ಹಂಚ್ಕೊಂಡೈತಿ ಪಾಪ ಹೌದು ಪಾಪ ಎಷ್ಟು ಗಾಬರಿಗೈತೆ ಏನು ಪಾಪ ಹುಡುಗಿ ಒಂದ ಹುಣ್ಣಕ್ಕೆ ನನ್ನ ಗಂಡ ಅಲ್ಲಿ ಹೋಗಿದ್ದ ಚಲೋ ಆತಿಲ್ಲ ಅಂದರೆ ಹುಡುಗಿ ಹೆಂಗೆ ಮಾಡ್ಬೇಕು ಹೇಳಿ ಕಂಗಾಲಾಕಿತ್ತೆ ಹುಡುಗಿ ಅವ್ವ ದೇವ್ರೇ ಮಗಳ ತೋರಿಸಿ ಚಿಂತೆ ಮಾಡ್ಬಿಡವ ಹೋಗು ಅಕ್ಕರದರ ಸಮಾಧಾನ ಮಾಡ್ಕೊ ಅವ್ರ ಕುಟೆಗಿರು ಹೋಗುವ ಇನ್ಮೇಲಿಂದ ನಿನ್ನ ಮನೆ ನಾವು ಅದೇ ಹೋಗು ಯಾಕೆ ಚಿಂತೆ ಮಾಡ್ತೀವಿ ಹುಚ್ಚಿ ಹುಡುಗಿ ನಾವಲ್ಲ ಅಪ್ಪವ ಒಳಗೆ ಹೋಗುವ ಮಕ್ಕ ತಗೋ ಮನು ಮನೆ ಹೋಗ್ರವ ನಿಮ್ಮ ತಂಗಿನ ಕರ್ಕೊಂಡು ಹೋಗಿ ಒಟ್ಟು ಜಾಕ ಮಾಡಿ ಒಟ್ಟು ಏನಾರು ನೋಡ್ರಿ ಕರ್ಕೊಂಡು ಹೋಗ್ರಿ ಅರಿಬಿ ಪರ್ಬೇಕು ಕೊಡ್ರಿ ಪಾಪ ಅದಕ್ಕೆ ನಾ ಹೋಗಿ ಏನಾರು ಬಿಸಿದು ಮಾಡ್ತಂತ ತೋರಿಸಿ ಬಾ ಹೋಗಂಬ ರೀ ಹೋಗ್ರಿ ನೀವು ಹೋಗ್ರಿ ಸಮಾಧಾನ ಮಾಡ್ಕೊ ಹೋಗ್ರಿ ಒಟ್ಟು ಕೈಕಾಲು ಮುಖ ತಕೊಂಡು ಒಟ್ಟು ಏನಾರ ಕೊಡ್ತೀನಿ ಹೊಟ್ಟಿಗೆ ಹಾಕೊಂಡ್ರಿ ಪಾಪ ನೀವು ಉಂಡಿರೇ ಇಲ್ಲ ನಡ್ರಿ ಓಕೆನು ಒಟ್ಟು ಮೊದಲು ಜಾಗ ಮಾಡ್ತೀನಿ ತಲೆಗೆ ಭಾಳ ಚಿಟಿ ಹಿಡಿದ್ಬಿಟ್ಟೈತಿ ಜಾಗ ಮಾಡಿ ಒಟ್ಟು ಚಹಾ ಮಾಡ್ಕೊಡು ಚಹಾ ಕೊಡೋದು ಸ್ವಲ್ಪ ಹೋಗ್ತೀನಿ ಆಮೇಲೆ ಏನಾರು ತಿಂತೀನಿ ಆಯ್ತು ತಗೋರಿ ಪ್ರೇಮ ಅಕ್ಕ ಸಕ್ರೆ ಕೇಳಕ್ಕೆ ಬಂದಲ್ಲ ಹೌದು ಮರ್ತ ಬಿಟ್ಟು ನೋಡಿ ತಡಿ ಕೊಡ್ತೀನಿ ಬ್ಯಾಬಿಡಯ್ಯವ ಇಂಥ ಹೊಟ್ಟೆ ನಾ ಸಕ್ರೆ ಇಸ್ಕೊಂಡ್ರೆ ಹೆಂಗೆ ಇಸ್ಕೊಳ್ಳಿ ಹೇಳ ಹೆಂಗೆ ಮನ್ಸು ಬರುತ್ತೆ ಇಸ್ಕೊಳಕ್ಕೆ ನಿಮ್ಗೆ ಅದೇ ವಿಷಯ ಉಂಡಂಗೈತಿ ನಾನು ಸಕ್ರೆ ಕೇಳ ಬೇಡ ಹೋಗು ಮಕ್ಕಳನ್ನ ಅವ್ರು ಸಮಾಧಾನ ಮಾಡಿ ಪಾಪ ಅಣ್ಣ ಉಂಡತೆ ಇಲ್ಲ ನೋಡು ಊಟ ಕೊಡು ಎಲ್ಲರಿಗೂ ಹೋಗುವ ಬೇಡ ಸಕ್ರೆ ನಾ ಯಾರ್ದಾರ ಮನೆಗೆ ಇಸ್ಕೊಂತೀನಿ ಹೋಗು ಅಯ್ಯೋ ನನ್ನ ಗಂಡಗೇನು ಬುದ್ಧಿ ಐತೆ ಇಲ್ಲ ದಾರೆ ಹೋಗ ಮಾರಿ ತೊಗೊಂಬಂದು ಮನೆಯಾಗ ಉಗಿಸ್ಕೊಂಡಂಗೆ ಆತಲ್ಲ ಯವ್ವ ಆ ಪಿಡಾಗಳು ಅವಕ್ಕೇನಾಗಿದ್ದಿತ್ತ ಬಸ್ನ ಡ್ರೈವರ್ ಕಂಡಕ್ಟರ್ಗೆ ಏನು ತಲೆಗಿಲಿ ಕೆಟ್ಟಿತ್ತ ಏನು ಕಣ್ಣಾಗ ಏನಾರು ಮಣ್ಣು ತುಂಬ್ಕೊಡೋದು ನಾ ಡ್ರೈವರ್ ಏನು ಆಕ್ಸಿಡೆಂಟ್ ಆಯ್ತು ಅವರಿಬ್ರು ಹೋಗಿ ಈ ಒಂದು ಪಿಡಾನ ನಮಗೆ ತಂದು ತಗಲಿಸಿದ್ರಲ್ಲ ನಾವು ಇವ್ರನ್ನ ಜೋಪಾನ ಮಾಡೋದತ್ತಲ್ಲ ನಾವು ಹೊಡ್ಕೊಂಡದ್ವ ನಮ್ಮನ್ನು ಜೋಪಾನ ಮಾಡೋಕ್ಕಿಲ್ಲ ಅವಕ್ಕೆ ನೆಟ್ಟಿಗೆ ಒಂದು ಅರಿವಿ ಒಂದು ಅಂಚಡಿ ಒಂದು ಚಂದಂಡಿ ಸಾಲಿ ಮೂಲಿ ಕಳ್ಸೋಕ್ಕಿಲ್ಲ ಇನ್ನು ಈ ಪಿಡಾನು ಮಾಡ್ಬೇಕಾ ಅಯ್ಯೋ ನಾವು ದುಡ್ದದ ನಮ್ಮ ಕೈ ಬೈ ಹತ್ಲಾರ್ದಕ್ಕೆ ಇನ್ನು ಈ ಪಿಡಾಗೂ ಮಾಡ್ಬೇಕಂದ್ರೆ ಯಪ್ಪ ಎಲ್ಲಿಂದ ತಂದು ಜೋಡಿಸಿದ್ನು ಅವು ಯಾಕೆ ನೆಗ ಬಿದ್ದು ಹೋದ್ವು ದೇವ್ರೆ ಅಯ್ಯೋ ಇನ್ನು ಏನೇನೈತನ ಮೊದಲೇ ಅವ್ರನ್ನ ಕರೋದು ನನಗೆ ಹಾಕಿದ್ದಿಲ್ಲ ಹೋದ ಪಿಡ ತೊಲಿಗೆ ತಂದ್ರೆ ಯಾಕೆ ಇದನ್ನೂ ಕರ್ಕೊಂಡು ಹೋಗ್ಬೇಕಿಲ್ಲ ಇದನ್ನೂ ಒಂದು ಅಡ ಬಸ್ನಾಗ ಸೇರಿಸ್ಕೊಂಡು ಹೋಗಿದ್ದ 3 ಮಂದಿ ಹಾಳಾಗಿ ಯಾ ಜಂಜಾಟನೇ ಇರ್ತಿದ್ದಿಲ್ಲ ಅವು ತಾವ್ಯಾಡು ಹೋಗೋದು ಇದನ್ನು ನಮಗೆ ಜೋಡ್ ಮಾಡಿ ಹೋತು ಇದು ನನಗಂಡೆ ಅಂತ ತಗೊಂತಾನೆ ಏನಾಯ್ತು ಒಬ್ಬಕ್ಕೆ ಇದಿರ್ತಿದ್ದ ನಾನು ಅಲ್ಲೇ ಬಿಟ್ಟಿದ್ರೆ ಬರ್ತಿತ್ತು ಕರ್ಕೊಂಬಂದಾನ ವಯಸ್ಸಿ ಬಂದೈತಿ ಹುಡುಗಿನ ಹೆಂಗೆ ಬಿಡ್ಬೇಕು ಅಂತೇಳಿ ಯೋ ದೇವ್ರೆ ಮಾತಾಡೋಕ್ಕೂ ಇಲ್ಲ ಅನ್ಬಸೋಕ್ಕೂ ಇಲ್ಲ ಹಂಗಾಗಿ ನನ್ನ ಹಣೆ ಬರ ಇನ್ನು ಏನೈತೆ ಕರ್ಮ ನಮಸ್ಕಾರ ನನ್ನೆಲ್ಲ ವೀಕ್ಷಕ ಬಂಧು ಬಾಂಧವರಿಗೆಲ್ಲರಿಗೂ ಪ್ರೀತಿ ಹೃದಯ ತುಂಬಿದ ನಮಸ್ಕಾರ ರೀ ಹಾಗಾಗಿ ಈ ಚಾನಲ್ ಒಳಗೆ ಇನ್ನೂ ಒಂದು ಸ್ಟೋರಿ ಹಾಕ್ಬೇಕಂತ ಮಾಡಿದ್ವಿ ಅನಿಷ್ಟ ಮಗಳು ಅಂದರೆ ಇವರು ದೊಡ್ಡಪ್ಪ ಮತ್ತು ದೊಡ್ಡಮ್ಮನ ಮನೆಗೆ ಹಾಕಿ ತುಳಸಿ ಬಂದಿರ್ತಾಳಲ್ರಿ ಅವರು ಅಕ್ಕ ತಂಗಿಯರು ಮತ್ತು ಇವರೆಲ್ಲರೂ ಆಕೆಗೆ ಅನಿಷ್ಟ ಅಂತಂದು ಭಾಳ ಕಾಟ ಕೊಡ್ತಾರೆ ಅವರು ಈಕೆ ಜೀವನ ಒಳ್ಳೇದು ಮಾಡ್ತಾರಾ ಅಥವಾ ಕೆಟ್ಟದ್ದು ಮಾಡ್ತಾರಾ ಅವ್ರಲಿಂದ ಈಕೆ ಒಳ್ಳೇದಾಗತ್ತಾ ಅಥವಾ ಕೆಟ್ಟದ್ದಾಗತ್ತಾ ಅವ್ರಲಿಂದ ಈಕೆ ಪಾರಾಗ್ತಾಳ ಆಗಲ್ಲ ಏನು ಅನ್ನೋದು ನೋಡ್ತಾ ಇರಿ ಭಾಳ ಚೆನ್ನಾಗೈತಿ ಸ್ಟೋರಿ ಅಂದಂಗೆ ಯಾರು ನಮ್ಮ ಚಾನಲ್ನ ಹಂಗೆ ನೋಡತ್ತಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊರಿ ಮತ್ತು ಹಂಗೆ ನಿಮ್ಮ ಬಂಧು ಬಳಗಕ್ಕೆಲ್ಲ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಲೈಕ್ ಮಾಡಿರಿ
ಏನ ಪ್ರೇಮವ್ವ ಈ ಕಡೆ ಹೊಂಟಿಯಲ್ಲ ಯಾಕೆ ಸಪ್ಪಗತಿಯಲ್ಲ ಏನಾಯ್ತು ಯವ್ವ ಸಕ್ರೆದಿಲ್ಲ ಕಮಲವನ್ ಮನೆಗೆ ಒಟ್ಟು ಸಕ್ರೆ ಕೇಳೋಣ ಅಂತ ಹೋಗಿದ್ನವ ಯವ್ವ ಅಲ್ಲಿ ಏನಾತ್ ಗೊತ್ತನ ಏನ ಹೌದಾ ಅಯ್ಯ ಪಾಪ ಅಯ್ಯೋ ಇದ ಊರಾಗಿದ್ವ ಗೊತ್ತೈತ್ ನನಗ ಪಾಪ ಗಂಡ ಹೆಂಡತಿ ಭಾಳ ಅಂದ್ರೆ ಭಾಳ ಒಳ್ಳೆಯವ್ರು ಅಯ್ಯೋ ನೀ ನೋಡಿರ್ಬೇಕು ನಾನು ಕೆಳಗಲ್ ಓಣಾಗಿದ್ದು ನೋಡು ಅವಾಗ ಇನ್ನ ಈ ಕಡೆ ಈ ಓಣ್ಯಾಗ ಮನೆ ಮಾಡಿದ್ದಿಲ್ಲ ಅವಾಗ ಹಂಗಾಗಿ ನಂಗೆ ನೋಡಿ ನಿಮ್ಮ ಅಕ್ಕ ನೆನಪೈತಿ ಆದ್ರಷ್ಟು ಒಣ್ಣಾಟ ಇದ್ದಿದ್ದಿಲ್ಲವ ಅಯ್ಯೋ ನಮ್ಮ ಓಣ್ಯಾಗ ಇತ್ತಲ್ಲ ಪಾಪ ಇಲ್ಲೇ ಅಲ್ಲ ನಮ್ದು ಅವ್ರದ್ದು ಮನೆ ನೋಡು ಎಷ್ಟು ಒಳ್ಳೆಯರಂದ್ರೆ ಈಕೇನಿಕ್ಕಿ ಮದುವೆ ಬಂದ್ಲಲ್ಲ ಯಪ್ಪ ಮದುವೆ ಬಂದ ಮೇಲೆ ಆಮೇಲೆ ಪಾಪ ಅವ್ರಿಬ್ರು ಮದುವೆ ಹಾಕ್ಬಿಡು ನಾವು ಎಷ್ಟು ಗಂಡ ಐತಿ ಒಳ್ಳೆವಿದ್ವು ಅಂದ್ರೆ ಈಕಿ ಹಗೂರ್ಕ ಮೆಲ್ಲಕ ಹೊಲಾನು ತನ್ನಂಗ ಮಾಡ್ಕೊಂಡ್ಲು ಮನಿನೂ ತನ್ನಂಗ ಮಾಡ್ಕೊಂಡ್ಲು ಹುಲ್ ಮನ್ಯಾಗ ಇರಕ್ ಬಿಟ್ಲನು ಅದನ್ನೂ ಬಿಡಲಿಲ್ಲ ಆಕಿಗೆ ಗಂಡ ಇದ್ದಾಗ ಒಂಥರ ಮಾಡಿ ಗಂಡ ಇಲ್ದಾಗ ಮಾಡಿ ಜಿಗ್ಗಿ ಕಾಟ ಕೊಟ್ಟು 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 ಅವು ಊರು ಬಿಟ್ಟು ಹೋಗಂಗೆ ಮಾಡಿದ್ ನೋಡು ಪಾಪ ಎತ್ತಗಾರ ಹೋಗಿ ದುಡ್ಕೊಂಡು ತಿಂದ್ರೆ ಚಿಂತಿಲ್ಲ ಅಂತೇಳಿ ಬೇರೆ ಊರಾಗಿದ್ವು ಆದ್ರೆ ದೇವ್ರ ಪರಮಾತ್ಮಗೇನು ನೋಡುವ ಅವತ್ರನ್ನ ಬದುಕಕ್ಕೆ ಬಿಡ್ಲಿಲ್ಲ ನೋಡು ಅಲ್ಲ ಆ ಹುಡುಗಿನ ಅನಾಥ ಆತು ದೇವ್ರಿಗೆ ಹೆಂಗೆ ನೋಡು ಒಳ್ಳೆಯರಿಗೆ ಕಾಲಿಲ್ಲವ ಒಳ್ಳೆಯರಿಗೆ ಕಾಲಿಲ್ಲ ಈ ಎಡಬಿಟ್ಟು ನೋಡು ಇಷ್ಟು ಕೆಟ್ಟದ್ದು ಮಾಡಿ ಓಟು ಆಸ್ತಿ ಎಲ್ಲ ಬೋಳು ಬಾಚ್ಕೊಂಡು ತನ್ನಂಗ ಮಾಡ್ಕೊಂಡು ಮನೆ ಬಾಚ್ಕೊಂಡು ಬೆಚ್ಚ ಮುಕ್ಕೊಂಡು ಮನ್ಯಾಗದ ಅವು ಗುಡ್ಸಲ್ದಾಗಿದ್ವು ಅಂತವ ನಾನು ಕೇಳಿದ್ನಿ ಪಾಪ ಅಂತದ್ರಾಗ ಹುಡುಗಿ ನಾವು ಏನೋ ಓದ್ಸಾರೋ ಏನು ಮಾಡ್ಯಾರೋ ಹೆಂಗೋ ಒಂದು ಜಪಾನ ಮಾಡ್ಕೊಂಡಿದ್ದು ಜೀವನ ಮಾಡ್ಕೊಂಡು ಈಗ ಅವನು ಮುರ್ಕೊಂಡು ಹೋದ ಈ ಹುಡುಗಿನ ತಂದು ಈಕಿ ಅಂತ ಸಿಗ್ಸಾರಂದ್ರೆ ಇನ್ನು ಈ ಹುಡುಗಿನ ಹೆಂಗೆ ಬದುಕಕ್ಕೆ ಬಿಡ್ತಾಳ ಅಂತ ಅವ್ರ ಅವ್ವ ಅಪ್ಪನೇ ಬದುಕಕ್ಕೆ ಬಿಡಾರ್ದ ಊರು ಬಿಟ್ಟು ಓಡಿಸಿದ್ಲು ಈ ಹುಡುಗಿ ಪರಿಸ್ಥಿತಿ ಹೆಂಗನವ ಯವ್ವ ಏಟ್ ಕಾಟ ಕೊಡ್ತಾಳೋ ಏನು ಅವು ಎರಡು ಹೆಣ್ಣುಡ್ರಿಂದ ಒಂದು ಇಟ್ಟರ ಒಂದು ಮನುಷ್ಯತ್ವ ಮಾನವೀಯತೆ ಐತೇನೋ ಯವ್ವ ಇವು ಅಂದ್ರೆ ಐವತ್ತು ತಲೆ ಮೇಲೆ ಹಾರಂಗದವ ಅವು ಅಂತ ಕೆಟ್ಟ ಇದದವ ಯವ್ವ ಒಂಚೂರು ಕಳ್ಕಕ್ಲತ್ತಿಲ್ಲ ಅವಕ್ಕ ಏನತನ ಪಾಪ ಹುಡುಗಿದ ಹಂಗಿದ್ರೆ ನಾನು ಅಲ್ಲೇ ಇದ್ನಲ್ಲ ಕುಮಾರಣ್ಣ ಅದಕ್ಕೆ ಅಂದಬಿಟ್ಟೆ ನೋಡುವ ನಿಮ್ಮ ಮಕ್ಕಳು ಸರಿ ನೋಡ್ಕೊ ಅನಾಥ ಹುಡುಗಿದು ಅಪ್ಪ ಇಲ್ಲ ನಿನ್ನ ನಂಬನತ್ತೆ ನೀನ ತಾಯಿ ನೀವ ತಂದಿ ಅದು ಒಂದು ಹುಡುಗಿ ಈಗ ನಿನ್ನ ಮಗಳು ಅಂತ ತಿಳ್ಕೊ ಎರಡು ಮಕ್ಕಳ ಜೊತೆಗೆ ಒಟ್ಟು ಚೆನ್ನಾಗಿ ನೋಡ್ಕೊರುವ ಅನಾಥ ಮಕ್ಕಳು ನೋಡ್ಕೊಂಡ್ರ ನಿನ್ನ ಮಕ್ಕಳು ಒಳ್ಳೇದಾಗ ತಂಗಿಗೆ ಅಂತ ಹೇಳಿನಿ ಹ್ಞೂ ಅನ್ನತ್ತಿಲ್ಲವ ಏನಾಯ್ತನವ ಹಂಗಿದ್ರ ಅಯ್ಯ ಆಕೆ ಗಣ ಬೇಡಲ್ಲ ನೀ ಬರೋ ತನಕ ಹೊಂದಿಟ್ಟ ಆಮೇಲೆ ಯಾಕೆ ಹೋಗ್ತಾಳ ನೀನು ಅದಿಯಲ್ಲ ಅದಕ್ಕೆ ಮಳ್ಳಿ ನಾಟಕ ಮಾಡಿರ್ತ ಹಂಗೆ ಏನೈತನವ ಆ ಹುಡುಗಿ ಹಂಗಿದ್ರ ಪಾಪ ಕುಮಾರಣ್ಣ ಒಳ್ಳೆತನ ತಮ್ಮ ಅಂತ ಅವಾಗೂ ಆತ ತಮ್ಮನ ಒಳ್ಳೆತ ಜೀವನ ಇದ್ದ ಆ ರೀತಿ ಹೊಂದಿಸ್ಕೊಡ್ಲಿಲ್ಲ ಹಾಗಾಗಿ ಅದು ಹೊಂದಲೇ ಇಲ್ಲ ಅವ್ರ ಪಾಪ ಬಿಟ್ಟು ಹೋದ್ರು